ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಿರುವಂಥ CAR ಅಥವಾ CAR DAR PC ಎಕ್ಸಾಮಿನೇಷನ್ ನಡೀತಲ್ವ ಅದರ ಕೀ ಆನ್ಸರ್ನ ಹೇಳಕ್ಕೆ ಅಂದರೆ 28/1/2024 ಭಾನುವಾರ ನಡೆದಿರುವಂಥ ಕ್ವೆಶ್ಚನ್ ಪೇಪರ್ ಇದು ಆಯಿತಾ. ಆಲ್ಮೋಸ್ಟ್ ಅಕ್ಯುರೇಟಾಗಿ ಆನ್ಸರ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು ಕ್ವೆಶನಿಗೇನು ಯಾವುದೂ ಆಪ್ಷನ್ ಸಿಗೋದಿಲ್ಲ, ಅದರಲ್ಲಿ ನೀವೇ ಚೂಸ್ ಮಾಡ್ಕೊಳ್ಳಿ ಅಥವಾ ಗ್ರೇಸ್ ಅಂದರೆ ಸಿಗ್ಬೋದು ಆಯಿತಾ. ನೋಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ಇದು ಬಿ ಸೀರೀಸ್ ಕ್ವೆಶ್ಚನ್ ಪೇಪರ್. ಇದು ಬೋರ್ಡೆಕ್ಸ್ ಮಿಕ್ಸ್ಚರ್ ಅಂತ ಅಂದರೆ ಬೋರ್ಡೆಕ್ಸ್ ಮಿಶ್ರಣ ಅಂತ ಅಂದರೆ ಯಾವ್ದು ಬರುತ್ತೆ ಅಂದರೆ ಕಾಪರ್ ಸಲ್ಫೇಟು, ಸುಣ್ಣ ಮತ್ತು ನೀರು. ನೆಕ್ಸ್ಟು ಅಲ್ಮಿಡಿ ಶಾಸನ ತುಂಬ ಈಸಿ ಇದೆ ಆಗುತ್ತೆ. ಅದು ನೋಡಿದರೆ ಅಲ್ಮಿಡಿ ಶಾಸನ ಎಲ್ಲಿ ಸಿಕ್ಕಿರೋದು? ಹಾಸನದಲ್ಲಿ. ನೆಕ್ಸ್ಟು ಇದು ಕಾಲಾನುಕ್ರಮ, ಇದು ರಿವರ್ಸ್ ಆರ್ಡರಲ್ಲಿ ಬರುತ್ತೆ ಆಯಿತಾ. ಅಂದರೆ ಡಿ ಸಿಗುತ್ತೆ ನಮಗೆ ಆನ್ಸರ್ ಆಯಿತಾ. ಕ್ವಶನ್ಸು ತುಂಬ ಸಿಂಪಲ್ ಇದ್ದಾವೆ. ನೆಕ್ಸ್ಟು ಕಿನ್ನಾಳ ಹಾರ್ಟು ಕೊಪ್ಪಳಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರು ಬರ್ತಿರುವಂಥದ್ದು. ನೆಕ್ಸ್ಟು ಶರಾವತಿ ಮೂಲಕ ಹೋಗೋದು ಹೊನ್ನಾವರ. ಇಲ್ಲಿ ಹೊನ್ನಾವರದಲ್ಲಿ ಏನಾಗುತ್ತೆ, ಅರೇಬಿಯನ್ ಸೀಗೆ ಅರಬ್ಬಿ ಸಮುದ್ರಕ್ಕೆ ಎಂಟ್ರಿ ಆಗೋದು ಯಾವುದು? ಶರಾವತಿ ನದಿ. ಕೊಂಕಣ್ ರೈಲ್ವೆ ಇದು ಕಾರವಾರ. ತುಂಬ ಈಸಿ, ಇವೆಲ್ಲ ಈ ಕಡೆ ಬರ್ತಾವಲ್ವ. ಮ್ಯಾಪ್ ತೊಗೊಂಡ್ವಿ ಅಂತ ಅಂದರೆ ಏನಾಗುತ್ತೆ, ಈ ಕಡೆ ರೀಜನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಕೊಂಕಣ್ ರೈಲ್ವೆ ಏನಾಗುತ್ತೆ, ಬಾರ್ಡರ್ ರೀಜನ್ಸ್ ಅಂತ. ಅಂದರೆ ಇಂಡಿಯಾ ಮ್ಯಾಪಲ್ಲಿ ಕೊಂಕಣ್ ಕೋಸ್ಟ್ ಇದ್ದಿಲ್ಲ, ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ಅಪ್ಪೆ ಮಿಡಿ, ಇದು ರೀಸೆಂಟಾಗಿ ನ್ಯೂಸಲ್ಲಿತ್ತು ಅನಿಸುತ್ತೆ ಆಯಿತಾ. ಮಾವು, ಇದು ಉಪ್ಪಿನಕಾಯಿ ವೆರೈಟಿ ಇದು ಅಪ್ಪೆ ಮಿಡಿ. ನೆಕ್ಸ್ಟು ಇದು ಫಾರ್ದೆಸ್ಟ್ ಸಿಟಿ ಅಂತ ಕೇಳಿದ್ದಾರೆ. ಅಂದರೆ ಹೆಚ್ಚು ದೂರ, ಲಾಂಗಿಟ್ಯೂಡ್ ಅಂತ. ಇವಾಗ ರೇಖಾಂಶ ಅಂತ ಅಂದರೆ ಏನು, ಇವು ಅರ್ಥ ಅಂತ ತೊಗೊಂಡ್ರೆ ಈ ರೀತಿ ಇದಾವಲ್ವ, ಇವು ರೇಖಾಂಶ ಆಗ್ತವೆ. ಹಾಗೆ ಇಂಡಿಯಾ ಮ್ಯಾಪ್ ಅಂತ ತೊಗೊಂಡಾಗ ಅಲ್ವಾ, ಹಿಂಗೆ ಇಂಡಿಯಾ ಮ್ಯಾಪ್ ಅಂತ ತೊಗೊಂಡಾಗ ಏನಾಗುತ್ತೆ ಅಂತ ಅಂದರೆ, ಇವಾಗ ಭೋಪಾಲು, ಬೆಂಗಳೂರು, ನೋಯ್ಡಾ ಇದೆ ಅಲ್ವಾ, ಈ ರೇಂಜಲ್ಲಿ ಬರ್ತವೆ. ಈ ರೇಂಜಲ್ಲಿ ಆಯಿತಾ, ಬೆಂಗಳೂರು, ಭೋಪಾಲ್ ಈ ರೇಂಜಲ್ಲಿ, ನೋಯ್ಡಾ ಈ ರೇಂಜಲ್ಲಿ ಆಯಿತಾ. ಆದರೆ ಸೂರತ್ ಏನಾಗುತ್ತೆ ಅಂತ ಅಂದರೆ ಗುಜರಾತಲ್ಲಿರೋದು ಇಲ್ಲಿ ಆಯಿತಾ. ಅದಕ್ಕೆ ಏನಾಗುತ್ತೆ, ಸೂರತ್ ಆಗುತ್ತೆ ಆಯಿತಾ. ನೆಕ್ಸ್ಟ್ 10ನೇ ಕ್ವಶನ್ ಬಂದುಬಿಟ್ಟು ಡುರಾಂಡ್ ಲೈನ್ ಇದೆ ಅಲ್ವಾ, ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ. ಡುರಾಂಡ್ ಲೈನ್ ಯಾವುದು? ಅಫ್ಘಾನಿಸ್ತಾನದ ಜೊತೆ ಇರೋದು. ಸೊ ಇದು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆಗೋದಿಲ್ಲ ಆಯಿತಾ. ನೆಕ್ಸ್ಟು 69ನೇದು ಅಲ್ಲು ಅರ್ಜುನ್ ಪುಷ್ಪಚಿತ್ರಕ್ಕೆ ಬಂದಿರುವಂಥದ್ದು. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ನೆಕ್ಸ್ಟು ಇದಕ್ಕೆ ಕರಿಯಪ್ಪ, ಇದು ತುಂಬ ಈಸಿ ಅನಿಸುತ್ತೆ. KM ಕರಿಯಪ್ಪ. ಇಬ್ಬರಿಗೆ ಅಷ್ಟು ಬಂದಿರೋದು, ಒಬ್ಬರಿಗೆ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ. ಎರಡನೇದಂತ ಅಂದರೆ ಕರಿಯಪ್ಪ, ಇದು ಕರ್ನಾಟಕದವರು. ಇಬ್ಬರಿಗೆ ಅಷ್ಟೇ ಕೊಟ್ಟಿರೋದು ಇದುವರೆಗೂ ಆಯಿತಾ. ನೆಕ್ಸ್ಟು ಹಸಿರು ಮನೆ ಉತ್ಪಾದನೆ ಮಾಡೋದು ಅಂತ ಅಂದರೆ ಅಕ್ಕಿ. ತುಂಬ ಸಿಂಪಲ್ ಇದೆ. ನೀರು ಸ್ಟಾಕ್ ಆಗುತ್ತಲ್ವ ಫೀಲ್ಡಲ್ಲಿ, ಸ್ಟಾಕ್ ಆಗೋದ್ರಿಂದ ಏನಾಗುತ್ತೆ, ಗ್ರೌಂಡಿಗೆ ಏರ್ ರೀಚ್ ಆಗೋದು ಕಡಿಮೆ ಆಗುತ್ತೆ, ಅಂದರೆ ಸ್ಟಾಪ್ ಆಗುತ್ತೆ. ನೀರು ಸ್ಟಾಕ್ ಆಗೋದ್ರಿಂದ ಗ್ರೌಂಡಿಗೆ ಒಳಕ್ಕೆ ಆಯಿತಾ. ಕಾರ್ಬನ್ ಅದು ಆಕ್ಸಿಜನ್ ಇವಾಗ ಇದು ಗ್ರೌಂಡ್ ಅಂತ ಅಂದ್ಕೊಂಡ್ರೆ ಇದ್ರ ಮೇಲೆ ನೀರು ನಿಂತ್ಕೊಡುತ್ತಲ್ವ. ನೀರು ನಿಂತ್ಕೊಂಡಾಗ ಏನಾಗುತ್ತೆ, ಅಟ್ಮಾಸ್ಫಿಯರಲ್ಲಿರೋವಂಥ ಆಕ್ಸಿಜನ್ನು ಇದ್ರೊಳಗೆ ಹೋಗೋದಿಲ್ಲ, ನೆಲದೊಳಗೆ. ಅವಾಗೇನಾಗುತ್ತೆ, ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಮೀಥೇನ್ನ ಪ್ರೊಡ್ಯೂಸ್ ಮಾಡ್ತವೆ ಆಯಿತಾ. ನೆಕ್ಸ್ಟು IEG ಇದು ಈಸಿ ಇದೆ. ನೆಕ್ಸ್ಟ್ ಇದು ತುಂಬ ಸಿಂಪಲ್. ಓಕೆ, 12 ಅಂಕಿ ಯಾವುದು ಸರಿಯಲ್ಲ ಅಂತ ಹೇಳಿದರೆ 12 ಅಂಕಿ ಸಿಂಪಲ್. ನೆಕ್ಸ್ಟು ಇದು 2009 ಅಲ್ಲ, 2016ರಲ್ಲಿ ಆಯಿತಾ. NDA ಗೌರ್ಮೆಂಟ್ ಅಂತಲ್ಲ, ಅವಾಗ ಸ್ಟಾರ್ಟ್ ಆಗಿದ್ದು ಆಧಾರ್ ಅಲ್ವಾ. ಇದು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟು ನಂದನ್ ನೀಲ್ಕಂಠ್, ಹೌದಾ. ನೆಕ್ಸ್ಟು ಇದಕ್ಕೆ ಹಾಗಾದರೆ B ತಪ್ಪಾಗುತ್ತೆ.
ನೆಕ್ಸ್ಟು ಕಮ್ಯುನಲಿಸಮ್ ಕ್ಯಾನ್ ಬಿ ಕಂಟೈನ್ಡ್ ಬೈ ಇದು ಆಲ್ ಆಫ್ ದಿಸ್ ಕೋಮುವಾದ ಕಂಡು ಇವಾಗ ಅಂದರೆ ಇದನ್ನ ಕೇಳಿರ್ಬೋದು ಅಂತ ಇವಾಗ ಅದೇ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಅಲ್ವಾ, ಅದಕ್ಕೋಸ್ಕರ ಕೇಳಿದೆ. ನೆಕ್ಸ್ಟು ಇದು ಏನು ಅಂತ ಅಂದರೆ ಲ್ಯಾಟ್ರೈಟ್ ಮಣ್ಣು ಅಲ್ವಾ, ಇದು ಅಲ್ಲುವಿಯಲ್ ಸಾಯಿಲ್ ಅಂತ ಕರಿತಾರೆ, ಅಲ್ಲುವಿಯಲ್ ಸಾಯಿಲ್ ಆಯಿತಾ. ನೆಕ್ಸ್ಟ್ ಇದಕ್ಕೆ ಪಶ್ಚಿಮ, ಇದು ತುಂಬ ಈಸಿ ಇದೆ ಅಲ್ವಾ. ಶ್ವೇತಕಾಂತಿ ಯಾವುದು ಸರಿಯಾಗಿರೋದು ಯಾವುದು ಅಂತ, ವೈಟ್ ರೆವಲ್ಯೂಷನ್ ನಮಗೆ ಗೊತ್ತಾಗಿದೆ, ಮಿಲ್ಕ್ ಅಂತ, ಇದು ಬರೋದಿಲ್ಲ. ನೆಕ್ಸ್ಟು ಇದು ನೀಲಿ ಕ್ರಾಂತಿ ಯಾವುದು, ಸೀ ಫುಡ್ಸ್ ಆ ರೀತಿ ಇರೋದು. ನೆಕ್ಸ್ಟು ಹಸಿರು ಕ್ರಾಂತಿ ತುಂಬ ಈಸಿ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಇದು. ಸೊ ಇದೊಂದೇ ಆನ್ಸರ್, ಸರಿಯಾಗಿರೋದು ಇದೊಂದೇ ಸಿ. ಅಮೈನೋ ಆಮ್ಲಗಳಲ್ಲಿ ಪ್ರೋಟೀನ್ ತುಂಬ ಈಸಿ ಇದೆ. ನೆಕ್ಸ್ಟು ಇದು ಯಾವುದು ಸರಿಯಾಗಿಲ್ಲದ ಒಂದು ಆಯ್ಕೆ, ಯಾವುದು ಸರಿಯಾಗಿಲ್ಲ ಮ್ಯಾಚ್ ಕೈಗೆ ನಮ್ಮದೇ ಕೇಳಿದ್ವಿ, ನಮ್ಮ ಸ್ಟೇಟ್ ಇದು ತುಂಬ ಈಸಿ ಆನ್ಸರ್ ಬಂದಿತ್ತು. ನೆಕ್ಸ್ಟು ಯಾವುದು ಸಾಂಕ್ರಾಮಿಕ ರೋಗ ಅಂತ ಕೇಳಿದ್ವಿ, ಯಾವುದು ಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಬೇಕು, ಕ್ಯಾನ್ಸರ್ ಆಗುತ್ತಾ ಆಗೋದಿಲ್ಲ, ಡಯಾಬಿಟಿಸ್ ಆಗೋದಿಲ್ಲ, ಅದಕ್ಕೆ ರಕ್ತದೊತ್ತಡ ಆಗೋದಿಲ್ಲ. ಹಂಗಾದರೆ ಇದು ಮೀಸಲ್ಸ್. ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕಿರ್ತಾರೆ ನೋಡಿ ಪೋಸ್ಟರ್ಸ್ಗಳು, ಇಂಜೆಕ್ಷನ್ ಮಾಡಿಸಿ ಮಕ್ಕಳಿಗೆ ಅಂತ, ಅಲ್ಲಿ ಬೇಕಾದರೆ ಅಲ್ಲಿದ್ದು ತಗೋಬೋದು, ನಾವು ನೆನ್ಪು ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಇದು ಬರುತ್ತೆ, ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಕ್ಟ್. ಇದು ಒಂದು ಸ್ವಲ್ಪ ನ್ಯೂಸಲ್ಲಿತ್ತು, ಸುಪ್ರೀಂ ಕೋರ್ಟಲ್ಲಿ ರೀಸೆಂಟಾಗಿ ಜಡ್ಜ್ಮೆಂಟ್ ಡೆಲಿವರ್ ಮಾಡೋದು, ಅದರಿಂದ ಕೇಳಿರ್ಬೋದು ಆಯಿತಾ. ನೆಕ್ಸ್ಟು ಶುದ್ಧ ಚಿನ್ನ 24 ಕ್ಯಾರೆಟ್, ತುಂಬ ಈಸಿ ಇದು ಆಯಿತಾ. ನೆಕ್ಸ್ಟು ಹೌದು ಸೂಕ್ತ ತಯಾರಿಕೆ ಆಗುತ್ತೆ. ನೆಕ್ಸ್ಟು ಇದಾಗುತ್ತೆ, ತಾಮ್ರದ ಜೊತೆಗೆ ಮಿಕ್ಸ್ ಮಾಡ್ತಾರೆ, ಅದಕ್ಕೆ 94, 96 ಕ್ಯಾರೆಟ್ ಆ ರೀತಿಯನ್ನು ಯೂಸ್ ಮಾಡ್ತಾರೆ, ಮಿಕ್ಸ್ ಮಾಡೋದ್ರಿಂದ ಡಿ ಆಗುತ್ತೆ. ಸರಿ, ಎಲ್ಲವೂ ಸರಿಯಾಗುತ್ತೆ. ನೆಕ್ಸ್ಟು ಕ್ರಿಮಿಯನ್ ಪರ್ಯಾಯ ದ್ವೀಪ ಎಲ್ಲಿ ಅಂತ ಅಂದರೆ ಬ್ಲ್ಯಾಕ್ ಸೀಲ್ ಇರೋದು. ಯಾಕೆ ಕೇಳಿದ್ರೆ ಅಂತ ಅಂದರೆ ರಷ್ಯಾ ಉಕ್ರೇನ್ ಇದೆ ಅಲ್ವಾ, ರಷ್ಯಾ ಈ ರೀತಿ ಅಂತ ಅಂದರೆ ಇದು ಉಕ್ರೇನ್ ಅಂದ್ಕೊಂಡ್ರೆ ಈ ಕಡೆ ರಷ್ಯಾ ಇದೆ ಅಲ್ವಾ, ರಷ್ಯಾ ಹಿಂಗೆ ಸ್ಟಾರ್ಟ್ ಆಗುತ್ತೆ, ಇದು ಕ್ರಿಮಿಯನ್ ಪೆನಿನ್ಸುಲಾ. ಅದಾದರೆ ಇಲ್ಲಿ ಬ್ಲ್ಯಾಕ್ ಸೀ ಇದೆ ಆಯಿತಾ, ಬ್ಲ್ಯಾಕ್ ಸೀ. ಇದು ತುಂಬ ಈಸಿ, ಹೈಪರ್ಮೆಟ್ರೋಪಿಯಾ ಅಂದರೆ ದೂರದ್ದು ಕಾಣುತ್ತೆ, ಹತ್ರದ್ದು ಕಾಣೋಲ್ಲ, ಆ ರೀತಿ ಇದ್ದಾರೆ. ನೆಕ್ಸ್ಟು ಯಾವ ಏಕೈಕ ಜೀವ ಇದು ಯೂಸ್ ಇದು ಸಮ್ಮಿಲನ ವಿದಳನ ಅಂತ ಅಂದರೆ 2 ಭಾಗ ಆಗೋದು, ಒಂದು ಏನಾಗುತ್ತೆ 2. ಇದು ಮೊಳಕೆ ಹೊಡೆಯಬೇಕಂದ್ರೆ ಇದ್ರ ಮೇಲೆ ಇನ್ನೊಂದು ಬೆಳೆಯುತ್ತೆ, ಇದು ಆಮೇಲೆ ಬೀಳುತ್ತೆ ಗಿಡಗಳು ಅಥವಾ ಬೇರೆ ಒಂದು ಜೀವ ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಫ್ರಾಗ್ಮೆಂಟೇಷನ್ ಅಂತ ಅಂದರೆ ಅಷ್ಟು ಹಿಂಗೆ ಫ್ರಾಗ್ಮೆಂಟ್ ಆಗೋದು, ಅಷ್ಟು ಜೀವ ಈ ರೀತಿ ಫ್ರಾಗ್ಮೆಂಟ್ ಆಗೋದು. ಹಾಗಾದರೆ ಇದು ಬರೋದಿಲ್ಲ. ಸಂಬಂಧಿಸಿದಂತೆ ನೋಡಿ ಇಲ್ಲಿ ಎಲ್ಲ ಸ್ವಲ್ಪ ಇದು ತುಂಬ ಈಸಿ ಇದೆ, ಇದಂತೂ ಈಸಿ ಆಯಿತಾ. ಇದು ಸರಿ ಇದೆ, ಯಾವುದು ಕೇಳಿದ್ರೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂದರೆ ಇದು ಈಸಿ. ಯಾಕಂದರೆ ನಾವು ಓದ್ತೀವಿ ಪಂಚಾಯತ್ ಯಾಕಂದರೆ ರೀಸೆಂಟಾಗಿ ಆ್ಯಡ್ ಅಂದರೆ 1993 ಆ್ಯಡ್ ಮಾಡಿರೋದಲ್ಲ, ಅದಕ್ಕೋಸ್ಕರ ನೆನ್ಪಿಟ್ಕೋಬೇಕಾಗುತ್ತಿಲ್ಲ ಆಯಿತಾ. ಇನ್ನು ಉಳಿದವೆಲ್ಲ ತಪ್ಪಾಗುತ್ತೆ. 5ನೇದು ಏನಾಗುತ್ತೆ ಅಂದರೆ ಯೂನಿಯನ್ ಗೌರ್ಮೆಂಟ್, ಅದರ ರಾಜ್ಯ ಅಂತ. 6th ಏನು ರಾಜ್ಯಗಳು ಅಂದರೆ ಸ್ಟೇಟ್ ಗೌರ್ನಮೆಂಟು ಆಯಿತಾ. ಇನ್ನೊಂದು 7th ಈಗ ನೆನಪಾಗ್ತಾ ಇಲ್ಲ, ಒಟ್ಟು ಟೋಟಲಾಗಿ ಆನ್ಸರ್ ಯಾವುದಾಗುತ್ತೆ ಡಿ ಆಗುತ್ತೆ. ಸರಿ, ನೆಕ್ಸ್ಟ್ ಇದಕ್ಕೆ ಆಂಪಿಯರ್ಸ್ ಈಸಿ ಇದೆ, ಇದು ಪವರ್ದು, ಇದು ಪೊಟೆನ್ಷಿಯಲ್ದು, ಇದು ಎನರ್ಜಿದು. 2 ವಿಭಿನ್ನ ರಾಷ್ಟ್ರಗಳಿಂದ ಅಂತಾರೆ. ಇದು ಮ್ಯಾಪ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ಮಿಜೋರಾಂ ಆಯಿತಾ ಈ ರೀತಿ ಬರುತ್ತಲ್ವ. ಈ ರೀತಿ ಬಂದಾಗ ಇಲ್ಲಿ ಮಿಜೋರಾಂ ಇದೆ, ಇದು ಮಯನ್ಮಾರಿಗೂ ಹೋಗುತ್ತೆ, ಈ ಕಡೆ ಬಾಂಗ್ಲಾದೇಶಗೂ ಬರುತ್ತೆ. 2024 ಇದು ನ್ಯೂಸಲ್ಲಿತ್ತು, ಪ್ಯಾರಿಸಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಇದಕ್ಕೆ ಸಿಲ್ವಾಸು ಸ್ಟ್ಯಾಟಿಕ್ ಇಂದ ಕೇಳ್ಬೋದು. ನೆಕ್ಸ್ಟು ಇದಕ್ಕೆ ಯಾವುದು ಅಂತ ಅಂದರೆ
ಡಿ ಬರುತ್ತೆ ಆಯಿತಾ. ಇದು ಈಸಿ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಲೋ ಚಿಕೋರಿ ಅಂತ ಅಂದರೆ ಅದು ಕೂಡ ಸೀಡೆ ಆಯಿತಾ, ಅಂದರೆ ಬೀಜ, ಅದು ಕೂಡ ಬೀಜನ ಪುಡಿ ಮಾಡ್ತಾರೆ. ಇಲ್ಲಿ ಕಾಫಿನೂ ಕೂಡ ಬೀಜನ ಪುಡಿ ಮಾಡ್ತಾರೆ. ಸೊ ಇಲ್ಲಿ ಬೀಜಗಳಾಗಿರೋದ್ರಿಂದ ನಾವು ಲೋಹ ಯೂಸ್ ಮಾಡೋದಕ್ಕೆ, ಮ್ಯಾಗ್ನೆಟ್ನ ಯೂಸ್ ಮಾಡೋದು ಅವಶ್ಯಕತೆಯೇ ಇಲ್ಲ ಆಯಿತಾ. ಏನಾದರೂ ಅದರಲ್ಲಿ ಐರನ್ ಕಂಟೆಂಟ್, ಐರನ್ ಫಿಲ್ಲಿಂಗ್ಸ್ ಅಥವಾ ಕಬ್ಬಿಣದ ಚೂರುಗಳಿದ್ದರೆ ಅವಾಗ ಏನಾಗುತ್ತೆ, ಮ್ಯಾಗ್ನೆಟ್ನ ಯೂಸ್ ಮಾಡ್ತಾರೆ ಆಯಿತಾ. ಇವಾಗ ಯೂಸ್ ಮಾಡೋದು ತುಂಬ ಈಸಿ ಇದೆ, ಲಾಜಿಕಲಾಗಿ ಯೋಚನೆ ಮಾಡಿದರೆ ಸಿಕ್ಕಿರುತ್ತೆ. ನೆಕ್ಸ್ಟ್ ಎಕ್ಸಾಮಿಗೆ ಓರಿಯೆಂಟೆಡ್ ಆಗಿ ಕ್ವಶನ್ ಕೇಳಿರುವಂಥದ್ದು 1963. ನೆಕ್ಸ್ಟು ಇದೇನಾಗುತ್ತೆ, ಬಳ್ಳಾರಿಯಲ್ಲಿರೋದು ನವಾಶ್ರ ಯೋಗದ್ದು. ನೆಕ್ಸ್ಟು ಇದು ತುಂಬ ಈಸಿ ಇದೆ, ಎ ಮತ್ತು ಡಿ. ಯಾಕಂದರೆ ಸಮಕಾಲೀನ ಪಟ್ಟಿ ಅಂತಂದರೆ ಇದು ತೊಗೋಬೋದು, ಇದು ತೊಗೋಬೋದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿ, ಅಂದರೆ ಆರ್ಥಿಕತೆಗೆ ಅಲ್ವಾ, ತುಂಬ ಈಸಿ ಇದೆ ಇದು. ಯಾವುದಕ್ಕೆ ಸಂಬಂಧಿಸಿದೆ, ತುಂಬ ಕರ್ಸರಿಯಾಗಿ ಕೇಳಿರುವಂಥ, ಸೂಪರ್ಫಿಷಿಯಲ್ ಆಗಿ ಕೇಳಿದೆ, ಮೇಲ್ಮೇಲೆ ಕೇಳಿರುವಂಥ ಕ್ವಶನ್ಸ್ಗಳು ತುಂಬ. IR20 ಮತ್ತು ಜಯ ಆಯ್ತಲ್ವ, ಇದು ಅಕ್ಕಿಗೆ ಸಂಬಂಧಿಸಿದೆ. ಮೊನ್ನೆ ನಡೆದ PSI ಎಕ್ಸಾಮಲ್ಲಿ ಮೇಜ್ ಕೇಳಿದ್ದೆ, ಅಂದರೆ ಜೋಳದ ಕೇಳಿದ್ದೆ. ಸಾಮಾನ್ಯವಾಗಿ ಯಾವ ಉದಾತ್ತವನ್ನು ಬಲೂನ್ ಅಂತಂದರೆ ಈಲಿಯಂ ಬಲೂನ್ಸ್. ಆಲ್ಮೋಸ್ಟ್ ಎಲ್ಲರೂ ರೈಟ್ ಆಗಿರ್ತಾರೆ, ಎಲ್ಲರಿಗೂ ಗೊತ್ತಿರೋದಿಲ್ಲ. ನೆಕ್ಸ್ಟು ಇವಕ್ಕೆ ರಿಯಾ ಅಂತ ನನಗೆ ಗೊತ್ತಾಗಿದ್ದು. ರಿಯಾ ಏನು, ಅದು ಆರೋದಿಲ್ಲ, ತುಂಬ ವೆಯ್ಟ್ ಇರುವಂಥದ್ದು, ಆಸ್ಟ್ರಿಚ್ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಇದು ಆರೋದಿಲ್ಲ ಅಂತ ಅಂದರೆ ಆರೋದಾಗಲ್ಲ ಫಸ್ಟ್. ಸೊ ನೆಕ್ಸ್ಟ್ UNEP, ಇದು ಮೊನ್ನೆ ಯಾವುದೋ ಒಂದು ರಿಪೋರ್ಟ್ ಬಿಡ್ತು, ಅದಕ್ಕೋಸ್ಕರ ಕೇಳಿದ್ದೇನೆ ಅನಿಸುತ್ತೆ. ಸಿ ಮಿರಾನ್ ಪ್ರೋಗ್ರಾಮ್ ಆಯಿತಾ, ಯುನೈಟೆಡ್ ನೇಷನ್ ಆರ್ಗನ್ ಅಂಡರಲ್ಲಿರುವಂಥ ಏಜೆನ್ಸಿ. ನೆಕ್ಸ್ಟು ಇದರಲ್ಲಿ ಯಾವುದು ತಪ್ಪಾಗಿರುವಂಥದ್ದು, ಯಾವುದು ಇದು ಸರಿ ಅನಿಸುತ್ತೆ ಆಯಿತಾ. ಕರೆಕ್ಟ್ ಇದೆ, 61st ಅಮೆಂಡ್ಮೆಂಟ್ ಇದು. ನೆಕ್ಸ್ಟು ಇದು ಕೂಡ ಕರೆಕ್ಟ್ ಇದೆ ಆಯಿತಾ. ನೆಕ್ಸ್ಟು ಇದು ಕೂಡ ಕರೆಕ್ಟ್ ಇದೆ, 42nd ಫಂಡಮೆಂಟಲ್ ಡ್ಯೂಟೀಸ್ನೇ ಆಡ್ಬಿಟ್ರೆ. ಸೊ ಡಿ ಆಗುತ್ತೆ ಆನ್ಸರ್. ತರಕಾರಿ ಪದಾರ್ಥಗಳನ್ನು ಮಿಶ್ರಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆ. ಇದು ಎಕ್ಸೋಥರ್ಮಿಕ್ ಆಗುತ್ತೆ. ಯಾಕೆ ಅಂತ ಅಂದರೆ, ಇವಾಗ ತರಕಾರಿಲಿ ಏನಿರುತ್ತೆ, ತುಂಬ ಕಂಟೆಂಟ್ ಇರುತ್ತೆ ಅಲ್ವಾ, ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಆ ಆರ್ಗ್ಯಾನಿಕ್ ಮ್ಯಾಟರ್ನ ಏನು ಮಾಡುತ್ತೆ, ಬ್ಯಾಕ್ಟೀರಿಯಾಸ್ಗಳು ಅಂದರೆ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಅಂತ ಅಂದರೆ ಏನಾಗುತ್ತೆ, CO2 ಆ ರೀತಿ ಗ್ಯಾಸಸ್ ಎಲ್ಲ ರಿಲೀಸ್ ಆಗುತ್ತೆ. ಈಗ ರಿಲೀಸ್ ಆಗಬೇಕಾದ್ರೆ ಏನಾಗುತ್ತೆ, ಎನರ್ಜಿ ಕೂಡ ರಿಲೀಸ್ ಆಗುತ್ತೆ ಆಯಿತಾ. ಸೊ ಇದಕ್ಕೆ ಏನಾಗುತ್ತೆ, ಉಷ್ಣಕ್ಷೇಪಕ ಪ್ರತಿಕ್ರಿಯೆ. ನೆಕ್ಸ್ಟು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ ಆಯಿತಾ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿ, ತುಂಬ ಈಸಿ ಇದೆ, 2071%. ಸಾರಿ 78 ಅಲ್ಲ, 21% ಆಕ್ಸಿಜನ್. ಇದು ರೀಸೆಂಟ್ ಆಗಿರೋಂಥ ನ್ಯೂಸ್ ಇದ್ದಿದ್ದು. ಇದೇನಾಗುತ್ತೆ, ಆರೋಗ್ಯಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟು ಇದು ಆಗುತ್ತೆ 7 ಇರೋದು, ಮತ್ತು 18 ಈ ರೀತಿ ನೀವು ನೋಡಿದರೆ ಹಿಂಗಿರುತ್ತಲ್ಲ, ಅದು ಹಿಂಗೆ 7 ಇರ್ತವೆ, ಹಿಂಗೆ 18 ಇರ್ತವೆ ಆಯಿತಾ. ನೆಕ್ಸ್ಟು UNSCಲ್ಲಿ ಭಾರತ ಇಲ್ಲ ಆಯಿತಾ. UNSC ಸದಸ್ಯವಲ್ಲ ಅಂತ ಹೇಳಿದ್ರೆ, UNSC ಟೋಟಲಿ 50 ಮೆಂಬರ್ಸ್ ಇರ್ತಾರೆ, 5 ಪರ್ಮನೆಂಟ್ ಇರುತ್ತೆ, 10 ನಾನ್ ಪರ್ಮನೆಂಟು. ಇಂಡಿಯಾ ತುಂಬ ಸಲ, ಒಂದು 8 ಸಲ ಏನೋ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿದೆ, ಆದರೆ ರೀಸೆಂಟಾಗಿ ಇದು ಆಗಿಲ್ಲ ಆಯಿತಾ. ಸೊ ಇದಕ್ಕೆ ನಾವು ಬೇಗ ಹೇಳ್ತಾ ಹೋಗ್ತೀವಿ ಮೇಲೆ. ಸಿ ಆಗುತ್ತೆ. ನೆಕ್ಸ್ಟು ಇದಕ್ಕೆ ತುಂಬ ಈಸಿ, ಬಿ. ನೆಕ್ಸ್ಟ್ ವಸ್ತುವನ್ನು ಎಸೆಯುವಾಗ, ಇದು ಏನು 45 ಡಿಗ್ರಿ ಆಯಿತಾ. ನಾವಿಕ್, ಓಕೆ, ನಾವಿಕ್.
ಇದಕ್ಕೆ ಯಾವುದಾಗುತ್ತೆ, ಸಿ ಆಗುತ್ತೆ, ಇರಾಕ್. ಇದೊಂದು ಇವಾಗ ಕಾನ್ಫ್ಲಿಕ್ಟ್ ಆಗ್ತಿದ್ದಾವಲ್ಲ, ಅದಕ್ಕೆ ಹೇಳಿರ್ಬೋದು ಆಯಿತಾ. ನೆಕ್ಸ್ಟು ಇದಕ್ಕೆ ಡಿಫ್ಲೇಷನ್ ಅಂತ ಅಂದರೆ ಇಳಿಕೆ ಆಗೋದು. ಇನ್ಫ್ಲೇಷನ್ ಅಂತ ಅಂದರೆ ರಿವರ್ಸ್. ಚೆನ್ನಾಗಿ ಇದು ರೀಸೆಂಟಾಗಿ ಬಂದಿರೋದು, ಇದು ಚೆನ್ನಾಗಿ ಫ್ಲಡ್ ಆಯ್ತಲ್ವ ಅದಕ್ಕೆ ಕೇಳಿದೆ. ನೆಕ್ಸ್ಟು ಡಿ ಆಗುತ್ತೆ. ನೆಕ್ಸ್ಟ್ ಯಾವುದಾಗುತ್ತೆ, ಪ್ರಸರಣ ಎಂದರೆ ಡಿಫ್ಯೂಷನ್ ಅಂತ ಅಂದರೆ ಇದು ಏರ್ ಕಾನ್ಸಂಟ್ರೇಷನ್ ಟು ಏರ್ ಕಾನ್ಸಂಟ್ರೇಷನ್. ನೆಕ್ಸ್ಟು ಇದಕ್ಕೇನಾಗುತ್ತೆ, ಬಿ ಅಂತ ರೀಸೆಂಟಾಗಿ ಇರೋದು. ನೆಕ್ಸ್ಟು ಡೆಂಗ್ಯೂ ವೈರಸ್ ಯಾವುದರಿಂದ ಆಗುತ್ತೆ, ಸೊಳ್ಳೆ, ಈಡಿಸ್ ಈಜಿಪ್ಟೈ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಮುಳ್ಳುನಗಿರಿ. ನೆಕ್ಸ್ಟು ಸ್ಫೋಟಕವಲ್ಲ ಅಂತ ಅಂದರೆ ಅಮೋನಿಯಂ ಕಾರ್ಬನೇಟ್ ಇದು ಆಯಿತಾ. ನೆಕ್ಸ್ಟು ಇದು ಬದಲ ಸುಲಭ ರಾಜಸ್ಥಾನ ಆಯಿತಾ. ಯಾವ ಸಸ್ಯಗಳಲ್ಲಿ ಎರಡು ಇದಕ್ಕೆ ಬರುವ ಎಲೆಯಿಂದ ಹುಟ್ಟುವಂಥ ಎಲೆಯಿಂದ. ಪ್ರೋಬಯೋಟಿಕ್ ಅಂತ ಅಂದರೆ ಸೂಕ್ಷ್ಮಜೀವಿಗಳು. ನೆಕ್ಸ್ಟು ಪಂಪಸಾಗರದ ಇದು ತುಂಗಭದ್ರಾ ಆಯಿತಾ. ಇನ್ನೊಂದು ಹೆಸರು ಏನು ಅಂತ ಅಂದರೆ ತುಂಗಭದ್ರಾ ಡ್ಯಾಮ್ ಇದೆ, ಅದನ್ನು ಏನಂತ ಕರೀತೀವಿ, ಪಂಪಸಾಗರ ಅಂತ ಕರೀತೀವಿ. ನೆಕ್ಸ್ಟ್ ಇದರಲ್ಲಿ ಬಿ. ನೆಕ್ಸ್ಟ್ ಇದಕ್ಕೆ ಬಿ ನರ್ಮದಾ ಬಚಾವ್ ತುಂಬ ಈಸಿ, ಮೇರಾ ಪಾಟ್ಕರ್. ನೆಕ್ಸ್ಟು ಒಳಗಡೆ ಇದಕ್ಕೆ ಏನು ಅಂತಂದರೆ ಜಡ ಅನಿಲ ಆಯಿತಾ, ರಿಯಾಕ್ಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾರೆ. ನೆಕ್ಸ್ಟು ಇದಕ್ಕೆ ಚಾಟ್ GPT. ನೆಕ್ಸ್ಟು ಇದಕ್ಕೆ ಮಹಾತ್ಮ ಗಾಂಧಿ ಖೇದ ಸತ್ಯಾಗ್ರಹ. ನೆಕ್ಸ್ಟು ಯಾವುದಾಗುತ್ತೆ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆಯಿತಾ. ನೆಕ್ಸ್ಟ್ ಇದು ಪಾರ್ಟಿ ಪರ್ತಿವ ಪಾರ್ಟಿ. ಮಾವಿನ ತುಂತುರು ಇದು ಮಾರ್ಚ್ ಟು ಮೇ, ಬೇಸಿಗೆ ಗಂತು ಬರುವಂಥದ್ದು. ನೆಕ್ಸ್ಟು ಕೋವರೆಂಟು, ಇದು ತುಂಬ ಈಸಿ, ಪಬ್ಲಿಕ್ ಆಫೀಸ್ ತುಂಬ ಮೇಲ್ಮೇಲೆ ಕೇಳಿರುವಂಥ ಕ್ವಶನ್ಸ್. ನೆಕ್ಸ್ಟು 42 ಅಲ್ಲಿ ಬಂತಲ್ಲ ಮುಂಚೆ, ಅಲ್ಲಿದ್ದು ಇಲ್ಲಿ ಹೇಳ್ಕೋಬೋದು. ಯಾಕೆ ಮುಂಚೆ ಯಾವುದೋ ಒಂದು ಆಪ್ಷನಲ್ಲಿ ಬಂತಲ್ವ 42nd ಅಮೆಂಡ್ಮೆಂಟ್ ಇದೆ. ನೆಕ್ಸ್ಟು ರಾಜ್ಯ ಶಾಸನಾಂಗ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತೆ ರಾಜ್ಯಪಾಲ. ನೆಕ್ಸ್ಟ್ ಇದು ದೇವರು. ಇದಕ್ಕೆ ಎಸ್ ತುಂಬ ಈಸಿ ಇದೆ, ಸಿಟಿ ಆರ್ಡರ್ ಫೋರ್ಸಸ್. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಇದು ದಂಗೆ ಗಲಭೆಗಳು. ಶಾಸನಾಂಗ ಸಭೆಯಲ್ಲಿ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಸಿಹಿ ತಿಂಡಿ, ಇದು ಉಡುಪಿ ಇದು ಅನಿಸುತ್ತೆ. ನೆಕ್ಸ್ಟ್ ಇದಕ್ಕೆ 9 ಕಿಲೋಮೀಟರ್ಸು. ಇದಕ್ಕೆ 12 ಕಿಲೋಮೀಟರ್, ತುಂಬ ಈಸಿ ಮಾಡೋದು. ನೆಕ್ಸ್ಟ್ ಇದಕ್ಕೆ ಸಿ. ನೆಕ್ಸ್ಟ್ ಇದಕ್ಕೆ ಇದು ಎಲ್ಲವೂ ಕೂಡ ಬರುತ್ತೆ ಆಪ್ಷನ್ ಇದೊಂದು, ಆದರೆ ಯಾವುದು ಆನ್ಸರು ಅಂತಲೇ ಗೊತ್ತಾಗ್ತದೆ. ಎಲ್ಲವೂ ಕೂಡ ಬರ್ತವೆ ಆಯಿತಾ, ಗ್ರೇ ಸಿಗ್ಬೋದು ಅನಿಸುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ ನೀರಜ್ ಚೋಪ್ರಾ ಇದಕ್ಕೆ. ನೆಕ್ಸ್ಟು ಇದು G20. ನೆಕ್ಸ್ಟು ಇದಕ್ಕೆ ಸಿ. ನೆಕ್ಸ್ಟು ಇದಕ್ಕೆ ಆಲ್ ಆಫ್ ದಿ ಅಬೌವ್. ನೆಕ್ಸ್ಟು ಇದು ತುಂಬ ಜನರಲ್ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾನೆ, ಡಿ. ನೆಕ್ಸ್ಟು ಪಿ. ನೆಕ್ಸ್ಟು ಮಲ್ಬೇರಿ. ನೆಕ್ಸ್ಟು ಬ್ಯಾಕ್ಟೀರಿಯಾ. ಲಾಸ್ಟೇಜ್ ಇದಕ್ಕೆ ಬಾವಲಿ ಬರುತ್ತೆ, ಬಾವಲಿ. ನೆಕ್ಸ್ಟು ಇದು ವಿಟಮಿನ್ ಡಿ. ನೆಕ್ಸ್ಟು ಇದು ಉಸಿರಾಟದ ಮೂಡಿನ ಯಾವುದು, ಇದಕ್ಕೆ ಬಿ. ನೆಕ್ಸ್ಟ್ ಇದಕ್ಕೆ ಡಿ.